ಇನ್ನು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ಅತಿರಥ ಮಹಾರಥರು ಒಬ್ಬರಾದ ಮೇಲೆ ಒಬ್ಬರು ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಎಂಟ್ರಿಯ ಬೆನ್ನಲ್ಲೇ ಕಾಡ್ತಾ ಇರುವಂತಹ ಒಂದೇ ಪ್ರಶ್ನೆ, ಕೇವಲ ಮೋದಿ ಜಪ ಮಾತ್ರನ, ರಾಜ್ಯ ನಾಯಕರು ಕೇವಲ ನೆಪನ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಪ್ರಧಾನಿ ಮೋದಿಗೆ ಬಲವನ್ನು ತುಂಬುತ್ತಾರಾ ಯಡಿಯೂರಪ್ಪ? ಸದ್ಯಕ್ಕೆ ಬಿಜೆಪಿಗಿಲ್ಲ ಬಿಸಿ ತುಪ್ಪ. ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಯ ರೌಂಡ್ ಬಳಿಕ ಮೋದಿ ಎಲೆಕ್ಷನ್ ರ್ಯಾಲಿಯನ್ನು ನಡೆಸಲಿದ್ದಾರೆ. 12 ಕ್ಷೇತ್ರಗಳಿಗೊಂದರಂತೆ ಬರೋಬ್ಬರಿ 15ಕ್ಕೂ ಹೆಚ್ಚು ರ್ಯಾಲಿಗಳಿಗೆ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಚುನಾವಣಾ ಇತಿಹಾಸದಲ್ಲಿ ಒಂದು ಪಕ್ಷ ಮತ್ತೊಮ್ಮೆ ಅಧಿಕಾರವನ್ನು ನಡೆದುಕೊಂಡು ಹೋಗುವಂತಹ ದಾರಿಯೇ ಇದ್ದಿಲ್ಲ. ಅಂದರೆ ಒಂದು ಪಕ್ಷ ಸೆಲೆಕ್ಟ್ ಆಗಿ ಅದಾಗಿ ಮತ್ತೆ 5 ವರ್ಷಕ್ಕೆ ಮರು ಆಯ್ಕೆ ಆದಂತಹ ಇತಿಹಾಸ ಇಲ್ಲ. ಆದರೆ ಆ ಇತಿಹಾಸವನ್ನು ಈಗ ಬಿಜೆಪಿ ನಿರ್ಮಾಣ ಮಾಡುತ್ತಾ ಅನ್ನೋದೇ ಪ್ರಶ್ನೆ. ಈಗ ಪ್ರಧಾನಿ ಮೋದಿ ಹವಾ ಏನಿದ್ರು ಟ್ರೈಲರ್, ಮುಂದಿದೆ ಮೆಗಾ ರ್ಯಾಲಿಗಳ ಪಿಕ್ಚರ್. ಅಭಿವೃದ್ಧಿ ಕಾರ್ಯಕ್ರಮಗಳ ಸಮಾವೇಶದ ಬಳಿಕ ಪ್ರಧಾನಿ ಮೋದಿ ಪೊಲಿಟಿಕಲ್ ಶೋ. 15ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಒಂದರಂತೆ 15ಕ್ಕೂ ಹೆಚ್ಚು ರ್ಯಾಲಿಗಳಿಗೆ ಪ್ಲಾನ್ ಮಾಡಲಾಗಿದೆ. ಉತ್ತರ ಕರ್ನಾಟಕದಲ್ಲಿ 6, ದಕ್ಷಿಣ ಕರ್ನಾಟಕದಲ್ಲಿ 7 ರ್ಯಾಲಿಗಳು, ಕರಾವಳಿಯಲ್ಲಿ 2 ಬೃಹತ್ ಸಮಾವೇಶಗಳಿಗೆ ಪ್ಲಾನ್ ಅನ್ನು ಮಾಡಿರುವಂತಹದ್ದು. ಬಿಜೆಪಿ ಬಲಿಷ್ಠ ಜಿಲ್ಲೆಗಳಲ್ಲಿ ಮೋದಿ ರ್ಯಾಲಿಯನ್ನು ನಡೆಸಲು ರಾಜ್ಯ ಬಿಜೆಪಿ ಬೇಡಿಕೆಯನ್ನು ಇಟ್ಟಿದೆ. ಮೋದಿ ಸಮಯಕ್ಕೆ ತಕ್ಕಂತೆ ರ್ಯಾಲಿಗಳ ಆಯೋಜನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈಗ ಪ್ರಧಾನಿ ಮೋದಿ ಹವಾ ರಾಜ್ಯದಲ್ಲಿ ಮತ್ತೊಮ್ಮೆ ವರ್ಕೌಟ್ ಆಗುವಂತಹ ಲಕ್ಷಣಗಳು ರಾಜ್ಯ ಬಿಜೆಪಿಯ ನಾಯಕರಿಗೆ ಕಾಣಿಸ್ತಾ ಇರುವ ಹಿನ್ನೆಲೆಯಲ್ಲೇ ಪದೇ ಪದೇ ಮೋದಿ ಜಪವನ್ನು ರಾಜ್ಯ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಆಡಳಿತ ವಿರೋಧಿ ಅಲೆ ಬಿಜೆಪಿಯನ್ನು ಕಾಡ್ತಾ ಇರುವಂತಹದ್ದು. ಜೊತೆಗೆ ಪ್ರಬಲ ನಾಯಕತ್ವದ ಕೊರತೆಯೂ ಕೂಡ ಬಿಜೆಪಿಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದರ ಜೊತೆಗೇನೆ ಈ ಕಾಂಗ್ರೆಸ್ನ ಸಂಘಟನಾತ್ಮಕ ಹೋರಾಟ ಇದೆಯಲ್ಲ, ಅದು ಬಿಜೆಪಿಗೆ ಅಡ್ಡಗಾಲಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲವನ್ನೂ ಕೂಡ, ಈ ಎಲ್ಲ ಅಡೆತಡೆಗಳನ್ನು ದಾಟಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂದರೆ ಮೋದಿ ಎಂಬಂತಹ ಅಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಈಗ ಬಿಜೆಪಿಯ ನಾಯಕರು ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹದ್ದು, ರ್ಯಾಲಿಗಳನ್ನು ಮಾಡಬೇಕು ಅನ್ನುವಂತಹ ಪ್ಲಾನನ್ನು ಮಾಡ್ಕೊಳ್ತಾ ಇರೋದನ್ನು ನೋಡಿದರೆ ಗುಜರಾತ್ನಲ್ಲಿ ಪ್ರಯೋಗಿಸಿದಂತಹ ಅಸ್ತ್ರವನ್ನೇ ರಾಜ್ಯದಲ್ಲೂ ಪ್ರಯೋಗಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಪ್ರೇಮ್, ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಚುನಾವಣೆ ಘೋಷಣೆಗೂ ಮುನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋದು, ಶಂಕುಸ್ಥಾಪನೆ ಮಾಡೋದು, ಇನಾಗ್ರೇಷನ್ ಮಾಡೋದು, ಈ ರೀತಿಯ ಸಮಾವೇಶಗಳ ಕಾರ್ಯಕ್ರಮಗಳನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಉತ್ತರ ಪ್ರದೇಶದಲ್ಲೂ ಕೂಡ ನಡೆದಿದೆ, ಗುಜರಾತ್ನಲ್ಲೂ ಕೂಡ ನಡೆದಿದೆ, ಮತ್ತು ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ. ಹಾಗಾಗಿ ಮಾರ್ಚ್ 15ರ ತನಕವೂ ಕೂಡ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಕೇಂದ್ರ ಮತ್ತು ರಾಜ್ಯದ ಸಹಯೋಗದೊಂದಿಗೆ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ಏನೇ ಇದ್ರೂ ಕೂಡ ಅದನ್ನು ಮೋದಿಯವರು ಬಂದು ಇನಾಗ್ರೇಷನ್ ಮಾಡಿ ಅಲ್ಲಿ ಅಭಿವೃದ್ಧಿ ಭಾಷಣವನ್ನು ಮಾಡುವಂಥದ್ದಕ್ಕೆ ಪ್ಲಾನ್ ಆಗಿದೆ. ಹಾಗಾಗಿ ಮಾರ್ಚ್ 11ನೇ ತಾರೀಕು ಕೂಡ ಈಗಾಗಲೇ ಫಿಕ್ಸ್ ಆಗಿರ್ತಕ್ಕಂಥದ್ದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇನಾಗ್ರೇಷನ್ ವಿಚಾರವಾಗಿ ಕೂಡ ಅಲ್ಲೂ ಕೂಡ ದೊಡ್ಡ ಮಟ್ಟದ ಭಾಷಣ ಇರುತ್ತೆ. ಹಾಗಾಗಿ ಮಾರ್ಚ್ 15ರ ನಂತರ ಎಲ್ಲೋ ಒಂದು ಕಡೆ ಮೋದಿಯವರು ಚುನಾವಣಾ ರ್ಯಾಲಿಗಳಿಗೆ ಧುಮುಕುವಂಥ ಚಾನ್ಸಸ್ ಜಾಸ್ತಿ ಇದೆ. ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿರ್ತಕ್ಕಂಥದ್ದು. ಅಂದರೆ 12 ಕ್ಷೇತ್ರಗಳು ಒಂದರಂತೆ, ಅಂದರೆ ಎಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಗೆಲ್ಲುವಂಥ ಕ್ಷೇತ್ರಗಳು ಏನಿದೆ ಅವೆಲ್ಲವನ್ನು ಕೂಡ ಸೇರಿಸಿ 12 ಕ್ಷೇತ್ರಗಳು ಒಂದರಂತೆ 15ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ರೀತಿಯಲ್ಲಿ ಕರ್ನಾಟಕದ ವಿಚಾರವಾಗಿ ಈ ಒಂದು ಚುನಾವಣಾ ರ್ಯಾಲಿಗೆ ಸಮಯವನ್ನು ಕೊಡ್ತೇವೆ ಅಂತಲೂ ಕೂಡ ಈಗಾಗಲೇ ಸ್ಪಷ್ಟಪಡಿಸಿರೋ ಕಾರಣಕ್ಕಾಗಿ ಈಗಾಗಲೇ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಧಾನಿಯವರ ಸಮಯವನ್ನು ನೋಡಿಕೊಂಡು ಬಿಜೆಪಿ ಹೈಕಮಾಂಡ್ ಕೂಡ ಆ ರ್ಯಾಲಿಗಳನ್ನು ಆಯೋಜನೆ ಮಾಡ್ತಾ ಇದೆ. ಕನಿಷ್ಠ ಪಕ್ಷ ಈ 15ಕ್ಕೂ ಒಂದು ಹೆಚ್ಚು ರ್ಯಾಲಿಗಳಲ್ಲಿ ಎಲ್ಲೋ ಒಂದು ಕಡೆ ಆಗಾಗ್ಗೆ ಮಧ್ಯೆ ರೋಡ್ ಶೋಗಳನ್ನು ಕೂಡ ಮಾಡಿಸೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ತನಕ ಅಭಿವೃದ್ಧಿ ರ್ಯಾಲಿ, ನಂತರ ಎಲ್ಲೋ ಒಂದು ಕಡೆ ಎಲೆಕ್ಷನ್ ರ್ಯಾಲಿ ಅನ್ನೋ ಒಂದು ಸೂತ್ರದೊಂದಿಗೆ ಆ ಒಂದು ಬಿಜೆಪಿ ಹೈಕಮಾಂಡ್ ಮೋದಿಯವರನ್ನೇ ಅಖಾಡಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮೋದಿಯವರ ಹವಾ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ 2014ರಿಂದ ಎಲ್ಲೋ ಒಂದು ಕಡೆ ಮೋದಿಯವರನ್ನೇ ಮುಂದಿಟ್ಟುಕೊಂಡು ಎಲ್ಲ ರಾಜ್ಯಗಳಲ್ಲೂ ಕೂಡ ಗೆಲ್ಲುವಂಥ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಈ ಬಾರಿ ಅಂದರೆ ಯಡಿಯೂರಪ್ಪ ನಾಯಕತ್ವ ಇಲ್ಲದಂತಹ ಸಂದರ್ಭದಲ್ಲಿ ಮೋದಿ ಅವರ ಹವಾ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಪ್ರೇಮ್, ರವೀಶ್, ಕರ್ನಾಟಕದ ಚುನಾವಣಾ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಒಂದು ಪಕ್ಷ ಆಡಳಿತ ನಡೆಸಿರೋದು ಮತ್ತೆ ಮರು ಆಯ್ಕೆ ಆದಂತಹ ಇತಿಹಾಸ ಇಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿಯ ಅಸ್ತ್ರವನ್ನು ಪ್ರಯೋಗಿಸ್ತಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು. ಅಂದರೆ ಈ ಮೂಲಕ ಆಡಳಿತ ವಿರೋಧಿ ಅಲೆಯನ್ನು ಮೆಟ್ಟಿ ನಿಲ್ಲಬಹುದು ಅನ್ನುವಂತಹ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರೆ? ಏನೆಲ್ಲ ಸ್ಟ್ರಾಟಜಿಗಳಿದೆ ಪದೇ ಪದೇ ಮೋದಿ ರ್ಯಾಲಿ ಮತ್ತು ಈ ರೀತಿಯ ಸಮಾವೇಶಗಳನ್ನು ನಡೆಸೋ ಮೂಲಕ ಬಿಜೆಪಿ ಪಾಳ್ಯದಲ್ಲಿ? ಖಂಡಿತವಾಗಿಯೂ ಕೂಡ
ಒಂದು ಆಡಳಿತ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಬಹಳಷ್ಟು ಕೆಲವು ಕ್ಷೇತ್ರಗಳಲ್ಲಿ ಆ ಒಂದು ವಿರೋಧಿ ಅಲೆಯನ್ನು ಒಂದು ರೀತಿಯಲ್ಲಿ ಹಿಮ್ಮೆಟ್ಟಿಸುವಂಥ ರೀತಿಯಲ್ಲಿ ಕೆಲವರು ತಂತ್ರಗಳನ್ನು ಮಾಡಿ ಆ ಕ್ಷೇತ್ರಗಳಲ್ಲಿ ಎಲ್ಲೋ ಒಂದು ಕಡೆ ಸಸ್ಟೈನ್ ಆಗಿ ಮಾಡ್ಕೊಳ್ಬೋದು. ಆದರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಮೋದಿ ಒಂದು ಬಾರಿ ಬಂದು ಹೋದ ಬಳಿಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಅವರ ಭಾಷಣ ಆಗಿರ್ಬೋದು, ಮತ್ತು ಕಾರ್ಯಕರ್ತರ ಹುಮ್ಮಸ್ಸಾಗಿರ್ಬೋದು, ಆ ಅಲೆಯನ್ನು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಸೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ವರದಿಗಳು ಅವ್ರಿಗೆ ಹೋಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲೋ ಒಂದು ಕಡೆ ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜಪವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕಾಂಗ್ರೆಸ್ನವರು ಕೂಡ ಟೀಕೆ ಮಾಡ್ತಾ ಇದ್ರು, ನಿಮಗೆ ಬೇರೆ ರಾಜ್ಯ ನಾಯಕತ್ವ ಇಲ್ಲ, ನಮ್ಮಲ್ಲಿ ರಾಜ್ಯ ನಾಯಕತ್ವ ಗಟ್ಟಿ ಇದೆ, ಆ ಕಾರಣಕ್ಕೋಸ್ಕರ ನೀವು ಪ್ರಧಾನಿಯವ್ರನ್ನ ಕರೆಸಿ ನೀವು ಒಂದು ರೀತಿಯಲ್ಲಿ ಮತ ಬ್ಯಾಂಕನ್ನು ಒಂದು ರೀತಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಈ ಬಾರಿ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ, ಯಾಕೆಂದರೆ ಆಡಳಿತ ವಿರೋಧಿ ಅಲೆಯನ್ನು ಹಿಮ್ಮೆಟ್ಟಿಸೋದು ಕೆಲಸ ಅಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ಅದನ್ನು ಹೋಗಿ ಒಂದು ರೀತಿ ದಾಟಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಯಾಕೆಂದರೆ ಇದೇ ಯಡಿಯೂರಪ್ಪ ಇದ್ದಾಗಿಯೂ ಕೂಡ ಬಹುಮತದ ಗೆರೆಯನ್ನು ದಾಟೋದಕ್ಕೆ ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲ. ಈಗ ಆ ಪರಿಸ್ಥಿತಿ ಬದಲಾಗಿದೆ. ಯಡಿಯೂರಪ್ಪನವ್ರ ನಾಯಕತ್ವವನ್ನು ಕೂಡ ಇಲ್ಲ, ಅವರು ಚುನಾವಣಾ ರಾಜಕಾರಣಕ್ಕೆ ವಿದಾಯವನ್ನು ಕೂಡ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಸವಾಲೇ ಕೇವಲ ಆಡಳಿತ ವಿರೋಧಿ ಅಲೆಯನ್ನು ಒಂದು ರೀತಿಯಲ್ಲಿ ಹಿಮ್ಮೆಟ್ಟಿಸೋದು ಅಷ್ಟೇ ಅಲ್ಲ, ಅದಕ್ಕನ್ನು ದಾಟಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸೋ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಶ್ರಮ ಪಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮೋದಿಯವರ ರ್ಯಾಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಮತ್ತು ಮೋದಿಯವರ ಸಮಾವೇಶಗಳು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಮತದಾರನ ಮೇಲೆ ಕೂಡ ಕಾದು ನೋಡಬೇಕು ಪ್ರೇಮ್. ಓಕೆ.